ಇವತ್ತು ಎಂತ ಸ್ಪೆಷಲ್ ಅಂದರೆ ಇವತ್ತು ಶಿವರಾತ್ರಿ. ಇದು ಇವತ್ತಿದ್ದು ಸ್ಪೆಷಲ್ ತಿಂಡಿ. ಇದರಲ್ಲಿ ಟೊಮೆಟೊ ಆಗಿದೆ ನೋಡಿ, ತೋರಿಸ್ತೇನೆ ನಿಮಗೆ. ನೋಡಿ ಗೈಸ್, ಟೊಮೆಟೊ ಮಾತ್ರ ಅಲ್ಲ, ನಮ್ಮ ಮನೆಯಲ್ಲಿ ಹಲಸಿನ ಹಣ್ಣು ಕೂಡ ಆಗಿದೆ ನೋಡಿ. ಖುಷಿ ಆಗ್ತದೆ ಇಲ್ಲಿ ಬಂದು ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಲಿಕ್ಕೆ. ಹೆಲೋ ಗಾಯ್ಸ್, ವೆಲ್ಕಮ್ ಟು ಅಕ್ಷತಾ ಸಾಲಿನ್ ಯೂಟ್ಯೂಬ್ ಚಾನಲ್. ಸೊ ಇವಾಗ ನಾನು ಅಮ್ಮನ ಮನೆಗೆ ಹೊರಟಿದ್ದೇನೆ. ಇವತ್ತು ಸಂಡೇ, ಸೊ ಅಲ್ಲಿ ಇವತ್ತು ಸಂತೆ ಇದೆ ಕಲ್ಯಾಣಪುರಲ್ಲಿ. ಮನೆಗೆ ಬೇಕಾಗಿರೋ ತರಕಾರಿ, ಫ್ರೂಟ್ಸ್ ಎಲ್ಲ ಸ್ವಲ್ಪ ತಗೊಂಡು ಹೋಗಬೇಕು ಮನೆಗೆ. ಸೊ ಇವತ್ತು ಎಂಥ ಸ್ಪೆಷಲ್ ಅಂದರೆ ಇವತ್ತು ಶಿವರಾತ್ರಿ. ಸೊ ಟೆಂಪಲಿಗೆಲ್ಲ ಹೋಗಲಿಕ್ಕಿದೆ. ಇವತ್ತಿನ ದಿನ ಯಾವ ರೀತಿ ಇರುತ್ತಂತ ನಿಮ್ಮ ಜೊತೆ ಫುಲ್ ಶೇರ್ ಮಾಡ್ತೀನಿ. ಇವಾಗ ನಾನು ಸಂತೆಗೆ ಹೊರಡ್ತೇನೆ, ಅಲ್ಲಿ ಸಿಗುವ. ನಾನಿವಾಗ ರೀಚ್ ಆದೆ ಸಂತೆಗೆ. ನೋಡುವ ಎಂತೆಲ್ಲ ತಗೊಳ್ತೇನೆ ಅಂತ ತೋರಿಸ್ತೇನೆ ನಿಮಗೆ. ನಾನಿಲ್ಲಿ ಹೀರೆಕಾಯಿ, ಮೆಣಸು, ಪಡವಲಕಾಯಿ ಮತ್ತು ಬೀನ್ಸ್ ಎಲ್ಲ ತಗೊಂಡೆ. ಎಲ್ಲದಕ್ಕೂ 20 ರೂಪಾಯಿ. ಮತ್ತು ಅಮ್ಮ ಕೆಲವುದು ಸೊಪ್ಪೆಲ್ಲ ತೊಗೊಂಬರ್ಲಿಕ್ಕೆ ಹೇಳಿದರು. ಹಾಗೆ ನಾನು ಮೆಂತೆ, ಪಾಲಕ್ ಮತ್ತು ಹರಿವೆ ಸೊಪ್ಪೆಲ್ಲ ತಗೊಂಡೆ. ಫ್ರೂಟ್ಸಲ್ಲಿ ಚಿಕ್ಕು, ಗ್ರೇಪ್ಸ್ ಎಲ್ಲ ಸುಮಾರು ಬಂದಿತ್ತು. ಇವಾಗ ಸೀಸನ್ ಅನಿಸ್ತದೆ ಅದರದ್ದು, ಹಾಗೆ ಸುಮಾರು ಟೈಮ್ ಆಗಿತ್ತು ಚಿಕ್ಕು ಎಲ್ಲ ತಿಂದೆ. ಸೊ ಅದು ಕೂಡ ತಗೊಂಡೆ. ನಾನಿಲ್ಲಿ ಸಂತೆಗೆಲ್ಲ ಬಂದರೆ ಇಲ್ಲಿ ಹತ್ತಿರದಲ್ಲಿ ಅಯ್ಯಂಗಾರ್ ಬೇಕರಿ ಉಂಟು, ಅಲ್ಲಿಗೊಂದು ನಾನು ವಿಸಿಟ್ ಮಾಡಿಯೇ ಹೋಗೋದು. ಯಾಕಂದರೆ ಅಲ್ಲಿ 20 ರೂಪೀಸಿದ್ದು ಕೇಕ್ ಸಿಗ್ತದೆ ಆಯಿತಾ, ಅದು ನನಗೆ ತುಂಬ ಇಷ್ಟ. ಸೊ ಅದನ್ನು ತಗೊಂಡು ನಾನು ಮನೆಗೆ ಹೋಗೋದು. ಮತ್ತು ಇಲ್ಲಿ ಒಂದು ಶುಗರ್ ಕೇನ್ ಜ್ಯೂಸ್ ಆಯಿತಾ, ಅದು ಕೂಡ ನಾನು ಮಿಸ್ ಮಾಡೋದೇ ಇಲ್ಲ. ಅಲ್ಲಿ ಕುಡ್ಕೊಂಡು ಸೀದಾ ಮತ್ತೆ ಮನೆಗೆ ಹೊರಟೆ. ಸಂತೆ ಎಲ್ಲ ಮುಗೀತು ಗೈಸ್. ಇವಾಗ ಟೆಂಪಲಿಗೆ ಹೊರಟಿದ್ದೇವೆ ನಾನು ಮತ್ತು ನನ್ನ ಅಮ್ಮ. ಇಲ್ಲೇ ನಮ್ಮ ಮನೆ ಹತ್ರನೇ ಇರೋದು ಮಹಾಲಿಂಗೇಶ್ವರ ಟೆಂಪಲ್. ಸೊ ಅಲ್ಲಿಗೆ ಒಂದು ಸತಿ ಹೋಗಿ ಬರುವ ಅಂತ ನಾನು ಮತ್ತು ಅಮ್ಮ ಹೊರಟಿದ್ದೇವೆ. ಸೊ ಅಲ್ಲಿ ಸಿಗ್ತೇನೆ. ನಾವು ರೀಚ್ ಆದ್ವಿ ಇವಾಗ ಟೆಂಪಲ್ಗೆ. ಜಾಸ್ತಿ ಏನು ದೂರ ಇಲ್ಲ ನಮ್ಮ ಮನೆಯಿಂದ, ನಡ್ಕೊಂಡು ಕೂಡ ಬರ್ಬೋದು. ನಾವು 2 ವೀಲರಲ್ಲಿ ಬಂದದ್ದು, ಒಂದು 5 ಮಿನಿಟ್ಸ್ ಅಷ್ಟೇ. ಇದೇ ಟೆಂಪಲ್ ಹತ್ರನೇ ಸಾಯಿಬಾಬಾ ಮಂದಿರ ಕೂಡ ಇದೆ. ಸೊ ಅಲ್ಲಿಗೆ ಕೂಡ ನಾವು ಹೋದ್ವಿ. ಹಾಯ್, ಗುಡ್ ಮಾರ್ನಿಂಗ್. ಇವತ್ತು ನೆಕ್ಸ್ಟ್ ಡೇ. ನಿನ್ನೆ ನಾವು ಟೆಂಪಲಿಗೆ ಹೋಗಿ ಬಂದು ನನಗೆ ವ್ಲಾಗ್ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ, ಯಾಕಂದರೆ ಫುಲ್ಲು ಟಯರ್ಡ್ ಆಗಿತ್ತು ನನಗೆ. ಹಾಗೆ ಇವತ್ತು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ನಾನಿವಾಗ ಅಮ್ಮನ ಮನೇಲೇ ಇದ್ದೇನೆ. ಇನ್ನೂ ತಿಂಡಿ ತಿಂದಾಗಲಿಲ್ಲ. ಬನ್ನಿ ಅಮ್ಮ ಏನು ತಿಂಡಿ ಮಾಡಿದ್ದಾರೆ ಅಂತ ತೋರಿಸ್ತೇನೆ. ಇದು ಎಂತ ಹೆಸರು? ಬಾಳೆ ಎಲೆ ಕಡುಬು ನೋಡಿ.
ಬಾಳೆ ಎಲೆ ಸಿಹಿ ಕಡುಬು ಇದು ಇವತ್ತಿದ್ದು ಸ್ಪೆಷಲ್ ತಿಂಡಿ ಅಮ್ಮ ಮಾಡಿದ್ದು. ಇಲ್ಲಿ ನೋಡಿ ಗಾಯ್ಸ್, ನನಗೆ ಅಮ್ಮ ಪ್ಲೇಟಿಗೆಲ್ಲ ಹಾಕಿ ರೆಡಿ ಮಾಡಿ ಆಲ್ರೆಡಿ ಇಟ್ಟಿದ್ದಾರೆ. ಇದು ಬ್ಲ್ಯಾಕ್ ಟೀ. ಸೊ ಇವಾಗ ತಿನ್ನುವ. ಇದು ಸ್ವೀಟು ಕಾಯಿ ಮತ್ತು ಬೆಲ್ಲ ಹಾಕಿ ಮಾಡಿದ್ದು. ಆವಾಗ ತಿಂದಿದ್ದು ಖಾಲಿ ಕಾಯಿ ಹಾಕಿ ಮಾತ್ರ ಮಾಡಿದ್ದು. ನನಗಿದು ಆ್ಯಕ್ಚುಲಿ ಇಷ್ಟ, ಕಾಯಿ ಮತ್ತು ಬೆಲ್ಲ ಹಾಕಿದ್ದು ಒಳ್ಳೆದಾಗ್ತದೆ. ನೋಡಿ, ಇದು ನಮ್ಮ ಮನೆ ಬೆಕ್ಕು, ಹೆಸರಿಲ್ಲದ ಬೆಕ್ಕು. ಇನ್ನು ನೇಮಿಂಗ್ ಸೆರೆಮನಿ ಆಗಲಿಲ್ಲ. ಎಷ್ಟು ಚಂದ ಉಂಟು ನೋಡಿ. ಬನ್ನಿ ಗೈಸ್, ನಿಮಗೆ ನಮ್ಮನೆಯದು ತೋಟ ಎಲ್ಲ ತೋರಿಸ್ತೇನೆ ಬನ್ನಿ. ನಮ್ಮನೆಯಲ್ಲಿ ಟೊಮೆಟೊ ಗಿಡದಲ್ಲಿ ಟೊಮೆಟೊ ಆಗಿದೆ ನೋಡಿ, ತೋರಿಸ್ತೇನೆ ನಿಮಗೆ. ಕೆಲವುದೆಲ್ಲ ಹಣ್ಣಾಗಿದೆ ನೋಡಿ ಗೈಸ್, ಸ್ವಲ್ಪ ಕೊಯ್ದಿಟ್ಟಿದ್ದೇವೆ. ವಾವ್, ಇನ್ನು ಕೆಲವು ಕೊಯ್ಲಿಕ್ಕೆ ಉಂಟು. ಅಯ್ಯ ಬಂದಾಯ್ತು. ಅಯ್ಯಯ್ಯ. ನೋಡಿ ನೋಡಿ, ಇಷ್ಟು ಸಿಕ್ಕಿತ್ತು. ಇನ್ನು ಇದೆಲ್ಲ ಹಣ್ಣಾಗ್ಲಿಕ್ಕೆ ಉಂಟು. ಇದಿನ್ನು ಸ್ವಲ್ಪ 2 ದಿನದಲ್ಲಿ ಹಣ್ಣಾಗ್ತದೆ. ಸಂತೆಗೆ ಹೋಗಿ ಮಾರಿದ್ರೆ ಆಗ್ತದೆ ಏನೋ. 1 kg ಉಂಟಂತೆ. ಇವನಿಗೆ ಒಂದು ಹೆಸರು ಇಡಿ ಆಯ್ತಾ, ಯಾವುದಾದ್ರೂ ಹೆಸರು ಒಳ್ಳೇದಿದ್ರೆ ಹೇಳಿ, ಇವನಿಗೆ ಸೂಟ್ ಆಗೋದು. ಇವನಿಗೆ ಯಾವ್ದು ಹೆಸರು ಇಡುದಂತ ಗೊತ್ತಾಗ್ತಿಲ್ಲ. ಗೈಸ್, ಟೊಮೆಟೊ ಮಾತ್ರ ಅಲ್ಲ, ನಮ್ಮ ಮನೆಯಲ್ಲಿ ಹಲಸಿನ ಹಣ್ಣು ಕೂಡ ಆಗಿದೆ ನೋಡಿ. ನೋಡಿ ಎಷ್ಟಾಗಿದೆ. ಸಣ್ಣ ಸಣ್ಣದು, ಇನ್ನು ಸ್ವಲ್ಪ ದೊಡ್ಡದಾಗ್ಲಿಕ್ಕೆ ಉಂಟದು. ಕೆಳಗಡೆ ಎಲ್ಲ ಆಗಿದೆ ನೋಡಿ. ತುಂಬ ಸ್ವೀಟ್ ಇದೆ ಇದು ಹಲಸಿನ ಹಣ್ಣು. ಲಾಸ್ಟ್ ಇಯರ್ ತುಂಬ ಜನ ಕೇಳಿದ್ರು, ಕೊಟ್ಟಿದ್ವಿ ನಾವು. ನಮ್ಮ ಮನೆಯಲ್ಲಿ ಮಾವಿನ ಹಣ್ಣು ಕೂಡ ಆಗಿದೆ ನೋಡಿ. ತೋತಾಪುರಿ ಇದು ಒಂದೇ ಆಗಿದ್ದು ಗೈಸ್. ಲಾಸ್ಟ್ ಇಯರ್ ಕೂಡ ಒಂದೇ ಆಗಿತ್ತು, ಬಟ್ ಅದು ನಮಗೆ ತಿನ್ಲಿಕ್ಕೆ ಸಿಕ್ಕಿರಲಿಲ್ಲ. ಹಕ್ಕಿ ಎಲ್ಲ ತಿನ್ಕೊಂಡು ಹೋಗಿತ್ತು. ಈ ಸತಿ ಆದರೂ ತಿನ್ಲಿಕ್ಕೆ ಸಿಗ್ತದ ನೋಡಬೇಕು. ಇನ್ನೂ ಹಣ್ಣಾಗಲಿಲ್ಲ ಇದು, ನೋಡುವ. ಗೈಸ್, ನಿಮಗೆ ನಮ್ಮ ಮನೆ ಎದುರಿದ್ದು ವ್ಯೂ ತೋರಿಸ್ತೇನೆ ಹೇಗಿದೆ ಅಂತ ನೋಡಿ. ನೋಡಿ ಅಂತೆ, ಹೊಳೆ ಇದೆ ಎದುರಲ್ಲಿ, ಸುವರ್ಣ ರಿವರ್ ಇದು. ಇಲ್ಲಿ ನಮ್ಮ ಮನೆ, ಇಲ್ಲೇ ಎದುರಲ್ಲಿ ಹೊಳೆ ಇದೆ. ಯಾವ ರೆಸಾರ್ಟ್ಗೂ ಕಮ್ಮಿ ಇಲ್ಲ ನೋಡಿ. ಅಲ್ಲಿ ಒಂದು ದೋಣಿ ನಿಂತ್ಕೊಂಡಿದೆ, ಕರೆಕ್ಟ್ ಕಾಣಿಸ್ತಾ ಇಲ್ಲ. ಕೆಲವರೆಲ್ಲ ಈ ಥರ ವ್ಯೂಸ್ ಎಂಜಾಯ್ ಮಾಡಲಿಕ್ಕೋಸ್ಕರ ಎಷ್ಟೋ ದೂರದಿಂದ ಬರ್ತಾರೆ. ಬಟ್ ನಮಗೆ ನಮ್ಮ ಮನೆ ಹತ್ರನೇ ಇದೆ ಈ ಥರ ವ್ಯೂಸ್. ವೆಹಿಕಲ್ಸ್ ಇದು ಕಿರಿಕಿರಿ ಆಗಲಿ ಅಥವಾ ಧೂಳಾಗಲಿ ಏನಿಲ್ಲ, ಫುಲ್ ಸೈಲೆಂಟ್ ಇದೆ. ಖುಷಿ ಆಗ್ತದೆ ಇಲ್ಲಿ ಬಂದು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಲಿಕ್ಕೆ. ಇದು ನಮ್ಮ ಬಾಳೆ ತೋಟ, ಇಲ್ಲೇ ಹೊಳೆ ಹತ್ರನೇ ಇದೆ, ಲೈನಲ್ಲಿ. ಈ ಕಡೆ ಸ್ವಲ್ಪ ಇದೆ. ಇಲ್ಲೊಂದು ಹರವೆ ಗಿಡ ಕೂಡ ಆಗಿದೆ. ಮೊದಲು ಸುಮಾರು ಆಗ್ತಾ ಇತ್ತು, ಬೀಜ ಎಲ್ಲ ಹಾಕ್ತಾ ಇದ್ವಿ ನಾವು. ಇವಾಗ ಅದು ಈ ಥರ ಹುಳ ಎಲ್ಲ ತಿಂದು ಎಲೆ ಎಲ್ಲ ಹೊಟ್ಟೆ ಬೀಳ್ತಾ ಉಂಟು. ಅದಕ್ಕೋಸ್ಕರ ಇವಾಗ ನಾವು ಬೀಜ ಎಲ್ಲ ಹಾಕ್ತಾ ಇಲ್ಲ. ಇಲ್ಲಿ ಒಂದಿದೆ ಅಷ್ಟೇ, ಜಾಸ್ತಿ ಇಲ್ಲ ಇವಾಗ. ಮತ್ತು ಇದೆಲ್ಲ ನಮ್ಮ ಮನೆದು ತೆಂಗಿನ ತೋಟ. ಸುಮಾರಿದೆ ತೆಂಗಿನ ಮರ, ಎಷ್ಟಿದೆ ಅಂತ ಗೊತ್ತಿಲ್ಲ. ಇಲ್ಲಿ ಸ್ವಲ್ಪ ಇದೆ ಮತ್ತು ಎದುರಲ್ಲಿ ಸ್ವಲ್ಪ ಇದೆ. ಇವಾಗ ನಾನು ಎಲ್ಲಿ ಹೊರಟಿದ್ದೇನೆ ಅಂದರೆ ಟೆಂಪಲಿಗೆ ಹೊರಟಿದ್ದೇನೆ. ನಿನ್ನೆ ಹೋಗಿದ್ದೆ ಅಲ್ಲ ಮಹಾಲಿಂಗೇಶ್ವರ ಟೆಂಪಲಿಗೆ, ಅಲ್ಲಿಗೆ ಇವತ್ತು ಪುನಃ ಹೋಗ್ತಾ ಇದ್ದೇವೆ. ಶಿವರಾತ್ರಿ ಲೆಕ್ಕದಲ್ಲಿ ಊಟ ಇದೆ ಇವತ್ತಲ್ಲಿ. ಸೊ ಹಾಗೆ ನಾನು ಅಮ್ಮ ಹೊರಟಿದ್ದೇವೆ.
ನಾವು ಮನೆಗೆ ಬಂದ್ವಿ, ಅಲ್ಲೇ ಟೆಂಪಲ್ ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದ್ವಿ. ಈ ವ್ಲಾಗ್ ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇದು ತುಂಬಾ ಲಾಂಗ್ ಆಗುತ್ತೆ ವಿಡಿಯೋ, ಸೊ ಹಾಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ತುಂಬಾ ಜನ ಸಪೋರ್ಟ್ ಮಾಡಿದೀರಾ, ಸಬ್ಸ್ಕ್ರೈಬ್ ಮಾಡಿದೀರಾ. ಥ್ಯಾಂಕ್ ಯು ಸೋ ಮಚ್. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಎಲ್ರಿಗೂ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಕೂಡ ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಇನ್ನು ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗುವ. ಬಾಯ್.